ನಾಷ್ಟ ಮಾಡಿದೆಯಾ? ಏನೋ ಮಾತ್ರೆನ ಖಾಲಿ ಆಗಿದ್ದಾವೆ ಅಂತ ಹೇಳಿದ್ದಂತಲ್ಲ, ಮತ್ತೆ ತಗೊಂಬರಲ್ಲ ಇವತ್ತು? ಪ್ಯಾಟಿಗೆ ಹೊಂಟಿದ್ದೆ, ಒಂಚೂರು ಕೆಲಸ ಇತ್ತಾ, ಮತ್ತೆ ಹಂಗೆ ಬರ್ತಾ ತಗೊಂಬರೋಣ ಅಂತಂದು ಕೇಳಿದೆ, ಮತ್ತರ್ಲ? ಅಲ್ಲ ಕಣ್ಲ ಶಿವಲಿಂಗ, ನಾನು ಯೋಸ್ ದಿನ ಆತು ಹೇಳಕತ್ ನಿನಗೆ. ಮನೆಯಾಗೆ ಏನು ಮನುಷ್ಯರು ಮಡ್ಡ ಅದರ ಅಂತಂದು ಏನು ಗೊತ್ತೇ ಇಲ್ಲ ಬಿಡಪ್ಪ ನಿನಗೆ. ವಯಸ್ಸಾದರು ಇನ್ನೇನು ಆಸೆ ಪಡ್ತಾರಪ್ಪ, ತಿನ್ನಕ್ಕೆ ಉಣ್ಣಕ್ಕೆ ಬಿಟ್ರೆ ಇನ್ನೇನು ಇದು ಮಾಡ್ತಾರೆ ಹೇಳು. ಯೋಸ್ ದಿನ ಆತ್ಲ ಮನೆಯಾಗೆ ಚಿಕನ್ನು ಮಟನ್ನು ಮಾಡಿ ನಿನಗಂತೂ ತಂದು ನಮ್ಮವ್ವ ಒಬ್ಬಳ ಅದಾಳೆ, ಆಕಿಗೆ ಮಾಡಾಕ್ಬೇಕು, ಚಂದಾಗಿ ಉಣ್ಸಿ ತಿನ್ಸಿ ಚಂದಾಗೆ ಹೋಗೋವರೆಗೂ ಚಂದ ನೋಡ್ಕೊಂಡು ಕಳಿಸ್ಬೇಕು ಅನ್ನೋದು ಇದೇ ಇಲ್ಲ ಬಿಡಪ್ಪ. ಅಯ್ಯೋ ಶಿವನೇ, ಇನ್ನು ಹೋದ್ವಾರ ತಾನೇ ಮಾಡಿದ್ವಲ್ಲವಾ, ಅಲ್ಲೇ ಮತ್ತೆ ಕೇಳಕತ್ತೀಯ? ಅಲ್ಲಲ್ಲ, ನಾನು ತಿನ್ನೋದು ಬಿಟ್ರೆ ಇನ್ನೇನಿಲ್ಲ ಕೇಳ್ತಾನ ನಿನ್ನ. ನಿನಗೇನು ಬಂಗಾರ ತಂಬ ಅಂತಾನ, ಬಟ್ಟೆ ತಂಬ ಅಂತಾನ, ನನಗೇನಾರ ಮಾಡ್ಕೊಡು ಅಂತ ಅಂತಾನ. ಉಣ್ಣೋದು ಬಿಟ್ರೆ ಇನ್ನೇನು ಕೇಳೋದಿಲ್ಲಪ್ಪ. ನನ್ನ ಗಂಡ ಇದ್ದಾಗ ಹಿಂಗೆಲ್ಲ ಮಾಡ್ತಿರ್ಲಿಲ್ಲ ಬಿಡು. ಹಿಂಗೆ ವಾರಕ್ಕೆ 3-4 ಸರಿಯ ಮಾಂಸ ಮಡ್ಡಿ ತಿಂತಿದ್ವಿ ನಾವು. ಈ ನೀನು ಮಗ ಆಗಿ ಅವುಗೆ ಆಸೆ ಏನು ಅಂತ ಕೇಳಿ ತಿಳ್ಕೊಂಡು ಮಾಡ್ಬೇಕಪ್ಪ. ನಾನು ಎಲ್ಲ ಅದನ್ನ ಬಾಯಿ ಬಿಟ್ಟು ಬಿಟ್ಟು ಹೇಳಿ ಮಾಡ್ಸ್ಕೊಂಡು ತಿನ್ನಂಗಾಗೈತೆ ನೋಡೀಗ. ಎಂಥ ಕಾಲ್ ಬಂತಪ್ಪ. ಥೋ ಹೋಗ್ಲಿ ಬಿಡವ ಅತ್ಲಾಗೆ. ಏನು ಬೇಕು ಹೇಳು? ಚಿಕನ್ ಬೇಕಾ ನಿನಗೇನು, ಮಟನ್ ಬೇಕಾ, ಏನೋ ಫಿಶ್ ಬೇಕಾ? ಏನು ಬೇಕು ಹೇಳು, ತಗೊಂಬರ್ತೇನೆ. ಲೋ ಶಿವಲಿಂಗ, ನಾಟಿ ಕೋಳಿನೇ ತಗೊಂಬರ್ಲ. ಆ ಬೈಲರು ಪಾರಮ್ಮು ತರಬೇಡಪ್ಪ. ಹೊಲ್ಲಾಗೇನು ಉರಿಯೋದೇ ಇಲ್ಲವು ಗಡಗಡೆಯ. ಹಂಗೆಯ ಜಗ್ದು ಸಾಕಾಗೋಕತ್ತಂಗೆಯ, ಒಂದು ರುಚಿನೂ ಇರೋದಿಲ್ಲವು. ನಮ್ಮದು ನಾಟಿ ಕೋಳಿ ಆದರೆ ಬಲು ಚಂದ, ರುಚಿನೂ ಜಾಸ್ತಿ ಇರ್ತದ. ಹಂಗೆ ಸಾರಂಗೆ ಕುದಿಸ್ಕೊಂಡು ತಿನ್ಬೋದು ಹಂಗೆ 3 ದಿನಗಟ್ಲೆ. ಅಪ್ಪ ನನಗೆ ಇದು ಕೋಳಿದು ತಡೆ ಬೇಕಪ್ಪ. ಲೆಗ್ ಪೀಸ್ ಬೇಕು ನನಗೆ 2 ಬೇಕು ಲೆಗ್ ಪೀಸ್. ಏನು ಅಜ್ಜಿ ಮೊಮ್ಮಗೊಂದು ಹಂಗೆ ಆರ್ಭಟ ಹಂಗೆ ಅದು ಬೇಕು ಇದು ಬೇಕು ಅಂತಂದು. ಹ್ಞೂ ಸರಿ ತರ್ತಾನೆ. ನಿಮ್ಮ ಅವ್ವ ಏನು ಮಾಡಕತ್ತಾಳೆ? ಗಿರ್ಜಾ, ಗಿರ್ಜಾ ಬಾರ್ಲೆ ಇಲ್ಲಿ. ಬಂದು ತಡ್ರಿ. ಏನ್ ಹಂಗೆ ಕೂಗ್ತೀರ ಹಂಗೆ ಒಂದ್ ಬರ. ಏನ್ ಹೇಳ್ರಿ ಕೂಗಿದ್ದು? ಅಯ್ಯೋ ದೇವ್ರೆ, ಮೈಮೇಕೆ ಬರ್ತಿ, ಎಲ್ಲೇ ಮರಗಿತಿ? ಏನಿಲ್ಲ, ಅವುಗೆ ಏನೋ ಮಾಂಸ ತಿನ್ನಂಗಾಗೈತಂತೆ. ನಾನು ಹೋಗಿ ನಾಟಿ ಕೋಳಿ ತಗೊಂಬರ್ತಾನೆ. ಮಸಾಲೆ ಎಲ್ಲ ರೆಡಿ ಮಾಡ್ಕ್ಯಾ, ಮಧ್ಯಾಹ್ನ ಹೊತ್ತಿಗೆ ಮಾಡುವಂತೆ. ಅಲ್ರಿ, ನಿಮ್ಗೇನು ಬುದ್ಧಿ ಐತಾ ಇಲ್ಲ? ಇನ್ನು ಹೋದ್ವಾರ ತಾನೇ ಮಾಡ್ಕೊಟ್ಟತಿ. ಈ ವಯಸ್ಸಿನಾಗೆ ಅನಾಡಿ ತಿಂದ್ರೆ ಹೀಟ್ ಆಕತ್ರಿ. ಹೊರಗಡಿಕೆ ನೆಟ್ಟಿಗೆ ಹೋಗೋದಿಲ್ಲ, ಅದು ಗಟ್ಟಿಗೆ ಹೋಗತ್ತಗೆ. ಆಮೇಲೆ ಅದು ಬೇರೆ ಕೊಯ್ಸ್ಕೊಂಡು ಅದು ಬೇರೆ ರಾಮಾಯಣ ಮಾಡ್ಕೋಬೇಕಾಗತ್ ನೋಡ್ರಿ. ಹೀಟ್ ಆಗಿ ಒಂದು 15 ದಿನಕ್ಕ ಇಲ್ಲ ತಿಂಗಳಿಗೆ ಒಂಪಟ್ಟು ತಿಂದ್ರೆ ಸಾಕಪ್ಪ. ಅಗ್ಲಾಗ್ಲ ಅದೇಯಾ ನೋಡ್ಲಾ ನೀನ್ ಹೇಳ್ತೀಯ, ತಿಂದ್ರೆ ನನಗೆ ಹೀಟ್ ಆಕತಿ, ಹಂಗಾಕತಿ ಹಿಂಗಾಕತಿ ಅಂತಂದು ಮಾಡಿಡೋದಾಕತ್ತಲ್ಲ ಅಂತಂದು ನೆಪ ಹೊಡ್ತಾಳೆ. ಈಗೇನೋ ಮಾಡ್ತಾಳೆ ಇಲ್ಲ ಹೇಳಪ್ಪ ಅತ್ಲಾಗೆ. ನಾನು ಅತ್ಲಾಗ ಕಡು ಮುಚ್ಕೊಂಡು ಹೋಗ್ಬಿಡ್ತಾನ. ಅತ್ಲಾಗ ನೆಮ್ಮದಿಯಾಗಿ ಇರುವಂತ್ರಿ ನೀವೇ ತಿಂದು ಉಂಡು. ಅವ ನೀ ಸುಮ್ಮನಿರವ. ಹೇ ಗಿರ್ಜಾ, ಏನಾಗೋದಿಲ್ಲ, ಮಾಡುವಾಗು ತರ ನಾನು ಇದು ಮಾಡೋಣ. ನಾನು ನೀನು ಮಾಡಕ್ಕೆ ಹೆಂಗೆ ಮಾಡ್ತೀಯಲ್ಲೇ? ಹೋಗು, ರೆಡಿ ಮಾಡ್ಕೊ, ಹೋಗು, ತಗೊಂಬರ್ತಾನೆ. ಹೋಗ್ರಿ, ನನ್ನ ಕೈಲಿ ಆಗೋದಿಲ್ಲ. ನನಗೆ ನಿನ್ನೆಲ್ಲ ಸುತ್ತಾಡಿ ಬಂದು ಸಾಕಾಗಿ ಹೋಗಿತ್ತಪ್ಪ. ಇವತ್ತು ಕೆಲಸ ಎಲ್ಲ ಮುಗಿಸಿ ಏಟತ್ತಿಗೆ ಒಂದು ಚಾವತ್ ಮಧ್ಯಾಹ್ನ ಮಕನ ನಾನಂಗೆ ಆಗ್ಬಿಟ್ಟೈತಿ. ಅದ್ರಾಗೆ ಇದು ಒಳ್ಳೆ ನಮಗೆ. ಏನಾಗೋದಿಲ್ಲ, ಈಗ ಹೆಂಗೋ ಮಧ್ಯಾಹ್ನ ಕಡೆಗೆ ಮಾಡಕ್ಕೆ ಬೇಕಲ್ಲ, ನೀನು ತಗೊಂಬರ್ತಾನೆ. ಅದನ್ನೇ ಮಾಡಿಟ್ಬಿಡು. 2 ಹೊತ್ತಿಗೆ ಹಾಕತ್ತಲ್ಲ, ಇನ್ನೂ ಹೋಗುರಕತ್ ನಿನಗೆ. ಆಮೇಲೆ ಉಂಡು ಮಕನವಂತೆ. ಹೋಗಿ ತಗೊಂಬರೋಗ್ರಿ. ಹಿಂಗೆ ಎಷ್ಟು ಹೇಳಿದ್ರು ಆಟೆ ಮಾಡಿ ಬಡಿತಾನೆ, ಕುತ್ಕೊಂಡು ತಿನ್ನುವಂತ್ರಿ. ಬೇರೆಯವರಿಗೆ ಏನಾದ್ರೇನು ಅವ್ರಿಗೆ ಸುಸ್ತಾಗೈತೆ ಅನ್ನೋದಿಲ್ಲ, ಏನಾಗೈತೆ ಅನ್ನೋದಿಲ್ಲ. ನಿಮಗೆ ಮಾತ್ರ ಗಟ್ಟಕ್ಕೆ ತುಂಬಿ ನೆಮ್ಮದಿಯಾಗಿರ್ಬೇಕಂಗೆ. ನೋಡಪ್ಪ, ಹಂಚ್ಕೊಂಡು ಆಡಿಸ್ಕೊಂಡು ಉಣ್ಬೇಕು ನೋಡ್ ನಾವು. ಅಂತವ ಜನ್ಮ ನಮ್ದು. ಯಾಕರ್ ಮನೆ ಏನ ಇಲ್ಲ ಬಿಡವ, ಆಕಿ ನಿನ್ನೆಲ್ಲ ಹೋಗಿ ಸುತ್ತಾಡ್ ಬಂದು ಸುಸ್ತಾಗೈತಲ್ಲ, ಅದಕ್ಕೆ ಹಂಗೆ ಮಾಡ್ತಾಳೆ. ಆಕೆ ಯಾವತ್ತು ನಿನಗೆ ಹಂಗೆ ಮಾಡಾಳವ? ಯಾವತ್ತು ಒಂದು ಮಾತು ಅಂದಳಲ್ಲ, ಒಂದು ಸಿಟ್ಟು ಮಾಡ್ದಂಗಲ್ಲ. ಆಕಿಗೇನು ಭಾಳ ಸುಸ್ತಾಗಿರ್ಬೇಕು, ಅದಕ್ಕೆ ಹಂಗೆ ಇದು ಮಾಡಕತ್ತಾಳೆ. ತರ್ತಾನೆ, ತಗೊಂಬಂದ್ಮೇಲೆ ಮಾಡಿಡ್ತಾಳೆ ಉಣ್ಣು ಅಂತಗ. ಹೋಗ್ಬರ್ತಾನ ನನಗರೆ. ಮತ್ತೇನಾರ ಬೇಕಾ? ಇಲ್ಲಪ್ಪ, ಏನು ಬೇಡ. ಸರಿ ತಗಂಗಾರ, ನಾ ಹೋಗ್ಬರ್ತಾನೆ. ನನಗಂತೂ ಸಾಕಾಗಿ ಹೋಗೈತೆ ನೋಡು. ಮಾಡಿಟ್ಟು ಹೊರಗೆ 2 ಸರಿ ತಿಂತಾರೆ ಚಿಕನ್ ಮಟನು. ಒಂದ್ ಸರಿ ತಿಂದ್ರೆ ಸಾಕಪ್ಪ ತಿಂಗಳಿಗೆ. ಅಗ್ಲಗ್ಲ ಏನು ಅದನ್ನೇನು ಇದನ್ನ ಮಾಡ್ಕೊಂಡ್ಬಿಡ್ತಾರೆ ಹಂಗೆಯ. ಗಿರ್ಜಿ, ಗಿರ್ಜಿ. ಅಯ್ಯೋ, ಯಾವಳ ಬದ್ಲಪ್ಪ ಈಗ. ಈ ಬಿಡಾಡರಿಗೆ ಮಾಡಕ್ ಬರೀ ಕೆಲಸನೇ ಇಲ್ಲ ನೋಡು ಹಂಗೆಯ. ಮನೆ ತಂದು ಹೊಡಿಯೋದೇ ಕೆಲಸ ಹಂಗೆಯ. ಯಾರ ಮನೆಗೆ ಏನು ಜಗಳ ಆಕೈತಿ, ಯಾರ ಮನೆಗೆ ಏನು ನಡೀತೈತಿ, ಯಾರ ಮನೆಗೆ ಏನು ಕಿಡ್ಡಿ ಹಚ್ಚಿ ಬರೋಣ, ಬರೀ ಇಂಥವೇ ನೋಡಂಗೆ ಇವ್ರವು. ನಿನ್ನ ಇದೇ ಟೈಮಿಗೆ ಬರ್ಬೇಕಿತ್ತ. ತಂದಿರೋದೇ 1 kg. ಅದ್ರಾಗೆ ಅರ್ಧ kgಯ ಚಿಕನಿಂದು ಗ್ರೇವಿ ಮಾಡೀನಿ, ಇನ್ನು ಅರ್ಧ kgಯ ಚಿಕನ್ನು ಕರಿಮೆಣಸಿಂದು ಚಿಕನ್ ಮಾಡೋಣ ಅಂತ ಇಟ್ಟನಿ. ಇದ್ರಾಗೆ ಈ ಬಿಡಾಡರು ಬಂದು ಹೊಕ್ಕರ್ಸ್ತಾರಲ್ಲಪ್ಪ, ಏನ್ ಮಾಡ್ಲಿ? ಸಣ್ಣವ, ಗಿರ್ಜಿ ಎಲ್ಲದಾಳೆ? ಅಲ್ಲೇ ಒಳಗದಾಳ ನೋಡೋಗವ. ಅಡುಗೆ ಮನೆಗೆ ಅಡುಗೆ ಮಾಡಕ್ ಹತ್ತಿರ್ಬೇಕು. ಇದೆಲ್ಲ ಗಿರ್ಜಿ
ಘಮ 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 ಅಂತ ಇತ್ತವ ಬಾಗ್ಲು ತನಕ ಬರಕತ್ತಿತ್ತು ವಾಸನೆ. ನಾನು ಇದೇನು ಪಲ್ಯ ಗಿಲವು ಅಂತ ರುಚಿಯಾಗಿ ಮಾಡ್ತೀಯಲ್ಲ ನೀನು, ಅದ್ನೇ ಏನಾರ ಮಾಡಕತ್ತಿದ್ದೇನೋ ಅಂತಂದು ಅನ್ಕಂದೆವ. ನೀನು ಚಿಕನ್ನೇ ಮಾಡಕತ್ತೀಯಾ? ಅಯ್ಯೋ ಹೂರ್ ಬಿಡಾಡಿ ನೀನಾ. ಬಾ ಬಾ. ಕುತ್ಕೊಳ್ಳೆ ಪ್ರೇಮಿ. ಆರಾಮ್ ಬಂದ್ಬಿಟ್ಟಲ್ಲ, ಕುತ್ಕ ಕುತ್ಕ. ಮತ್ತೇನ್ಲೇ ಬಂದದ್ದು, ಏನ್ ಸಮಾಚಾರ? ಚಿಕನ್ನು ಎಷ್ಟು ದಿನ ಆಗಿತ್ತವ ಚಿಕನ್ ತಿಂದು. ಯಾವಕ್ಕೆ ಮನೆ ಹೇಳ್ತಾರೆ ಕೋಳಿಯ ಕದ್ದು ತಗೊಂಬಂದು ತಿನ್ನೋಣ ಅಂತ ಮಾಡಿದ್ದೆ. ನನ್ನ ಗಂಡ ಹೇಳಿ ಹೇಳಿ ಸಾಕಾಗೋಗಿತ್ತು ತಗೊಂಬ ಅಂತಂದು. ಇವತ್ತು ಗಿರ್ಜಿ ಮನೆಗೆ ಬ್ಯಾಟಿಂಗ್ ನನ್ನ ಪೂರ್ತಿಯ ಚಂದ ಬಾರಿಸೋಬೇಕು. ಏ ಪ್ರೇಮಿ, ಏನ್ ಯೋಚನೆ ಮಾಡಕತ್ತೀಯ? ನಾನು ಮಾತಾಡ್ತಾನೆ ಅದನಿ. ಏನಿಲ್ಲವ ಗಿರ್ಜಿ, ಏನೋ ಬ್ಯಾರೆ ಯೋಚನೆ ಮಾಡಕತ್ತಿತ್ತಗ ನಮ್ಮ ಮನೆ ಕಡೆಗೆ. ಹೌದಾ? ಎದಕ್ ಬಂದಿದ್ದೆ ಹೇಳಲಿಲ್ಲಲ್ಲ. ಏನಿಲ್ಲವ, ಅದೇ ಸೀರೆ ನಂದು ನಿಂದು ಬ್ಯಾರೆ ಬೇರೆ ಆಗೈತಿ. ನಂದು ನಿನಗೆ ಬಂದತಿ, ನಿಂದು ನನಗೆ ಬಂದತಿ ನೋಡು. ಆಕಿ ಸರೋಜಿ ಮನೆಗೆ ಹೋಗಿದ್ದೆ, ಆಕಿದು ಕರೆಕ್ಟಾಗಿ ಇತ್ತು. ಈಗ ಬೇರೆ ಬೇರೆ ಆಗಿರೋದು ನಂದು ನಿಂದ ಅನ್ಸ್ತತ್ ನನಗೇನಯ್ಯ. ಅದಕ್ಕೆ ನೋಡ್ಕೊಂಡು ಎಕ್ಸ್ಚೇಂಜ್ ಇದು ನಂದೇನಾರು ನಿನ್ನ ಹತ್ರಕ್ಕೆ ಇತ್ತು ಅಂದ್ರೆ ಇಸ್ಕೊಂಡು ಹೋಗೋಣ ಅಂತ ಬಂದು ನೋಡು. ಹೌದಾ? ಸರಿ, ಹಂಗಾರೆ ತಂದಿಯಲ್ಲ ಅದ್ನು ನೋಡ್ತೇನೆ ತಗ. ನಾನು ನೋಡಿಲ್ಲವ, ತಂದಾಳೆ ಅಲ್ಲೇ ಇಟ್ಟೆ. ಹಂಗೆ ಗೊತ್ತಾಗಿತ್ತಲ್ಲ, ಹಂಗೆ ಮಕ್ಕಂದು ಎಲ್ಲ ಸಿಕ್ಕ ಸಾಕು ಅಂತಂದು ಹಂಗೆ ಮಕ್ಕಂಬಿಟ್ಟೆ ನೋಡು. ಓ ಹೌದಾ? ನಿಧಾನಕ್ಕೆ ನೋಡಂತಗ. ಅಲ್ಲೇ ಗಿರ್ಜಿ, ಇಂಥ ಚಂದ ಸ್ಟವ್ ಇಟ್ಕೊಂಡಿದೀಯವ, ಗ್ಯಾಸ್ ಸ್ಟವ್. ಅದ್ರಾಗೆ ಮಾಡೋದು ಬಿಟ್ಟು ಒಲೆಯಾಗಿ ಬಿಸಿಲಾಗೆ ಬೆಂದ್ಕೊಂಡು ಆ ಒಲೆ ಹುರೆಚ್ಕೊಂತ ಮಾಡಕತ್ತಿದೀಯಲ್ಲೇ. ಜಳ ಅಂದ್ರೆ ಜಳ, ಶಿವನೇ ದೇವ್ರೆ. ಅವ ತಾಯಿ, ಸ್ಟವ್ನಿಗೆ ಮಾಡಕತ್ತಿದೆ ಅಂತ ಅಂದ್ರೆ ನನ್ನ ಗಂಡ ಎಲ್ಲರೂ ಗ್ಯಾಸ್ ಖಾಲಿ ಆಯ್ತು ಅಂದ್ರೆ ಗಾಡ ಬುಕ್ಕೆ ಮಾಡೋದಲ್ಲವ. ಆಮೇಲೆ ಮತ್ತೆ ಖಾಲಿ ಆದ್ಮೇಲೆ ಮತ್ತೆ ಒಲೆನೇ ಅಲ್ಲ, ಅದಕ್ಕೆ ಬರೀ ಟೀ ಕಾಪಿಗೆ ಅಂತಂದು ಹೇಳಿ ಗ್ಯಾಸ್ ಯೂಸ್ ಮಾಡ್ಕೊಂತೀನಿ. ಇನ್ನು ಉಳಿದೆಲ್ಲ ಅಡುಗೆ ಎಲ್ಲ ಒಲೆಯಾಗೆ ಮಾಡೋದು ನಾನು. ರೊಟ್ಟಿ ಗಿಟ್ಟಿ ಪಲ್ಯ ಎಲ್ಲದು ಒಲೆಯಾಗೆ ಮಾಡೋದು. ಯಾರು ಬಂದವ್ರು ಹೋದರಿ ಬೇಕಲ್ಲ ಮತ್ತೆ. ಅದು ಕರೆನೆ ಬಿಡು. ಮತ್ತೆ ಏನ್ಲಿ ಗಿರ್ಜಿ ಮಾಡಕತ್ತಿರೋದು? ಘಮ ಘಮ ಅಂತ ಐತಿ. ಚಿಕನಿಂದು ಗ್ರೇವಿ ಮಾಡಕತ್ತೇನವ, ಇನ್ನೇನ್ ಮಾಡಣ ಹೇಳು. ಮತ್ತೆ ಇದ್ರಾಗ ಏನ್ ಮಾಡಕತ್ತೀಯ? ಇದಾಗೆ ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ಅನ್ಕೊಂಡ ನೋಡವ. ಹೆಂಗ್ ಮಾಡ್ತಿಲ್ಲ? ನನಗೊಂಚೂರು ಹೇಳ್ಕೊಡ್ಲೆ. ಫಸ್ಟ್ ಚಿಕನ್ನ ಚಂದಾಗೆ ತೊಳ್ಕೊಬೇಕು, ಯಾಕೆಂದ್ರೆ ಅದ್ರಾಗೆ ಇನ್ನೂ ಗಲೀಜ್ ಹಂಗೆ ಇರ್ತದ. ಚಂದ ಮಾಡಿ ಉಪ್ಪು ಅರಿಶಿನ ಹಾಕಿ ಚಂದ ತೊಳೆದು ಆಮೇಲೆ ಒಂದು ಪಾತ್ರೆ ತಗೋಬೇಕು. ಪಾತ್ರೆಗೆ ಅದನ್ನ ಹಾಕಿ ಒಂಚೂರು ಉಪ್ಪು ಮತ್ತೊಂಚೂರು ಅರಿಶಿನ ಹಾಕಿ ಹಂಗೆ ಬೇಯಿಸ್ಬೇಕು. ಚಂದಾಗ ಅದು ನೀರೆಲ್ಲ ಹೋಗೋವರೆಗೂ ಬೇಯಿಸಿ ಆಮೇಲೆ ಇನ್ನೊಂದು ಬಾಣ್ಲೆಗೆ ಆಮೇಲೆ ಬೆಳ್ಳುಳ್ಳಿನ ಚಂದಾಗ ಸಣ್ಣಕ್ಕೆ ಹೆಚ್ಕೋಬೇಕು. ಪೇಸ್ಟು ಹಾಕ್ಬೇಕು ಒಂಚೂರು. ಆಮೇಲೆ ಬೆಳ್ಳುಳ್ಳಿ ಹಂಗೆ ಬಾಯಿಗೆ ಸಿಗ್ತದದು ತಿನ್ಬೇಕಾರೆಯ ಬಲು ರುಚಿ. ಫಸ್ಟ್ ಆ ಬೆಳ್ಳುಳ್ಳಿ ಹೆಚ್ಕೊಂಡಿರೋದು ಹಾಕಿ ಆಮೇಲೆ ಒಂದು ಅರ್ಧ ಕೆಜಿಗೆ ಒಂದು 2-3 ಮೆಣಸಿನ್ಕಾಯಿನ ಹೆಚ್ಚಾಕಿ ಆಮೇಲೆ ಒಂದು ಅರ್ಧ ಈರುಳ್ಳಿ, ಒಂದು ಅರ್ಧ ಟೊಮೊಟೊ ಹಣ್ಣು ಹಾಕಿ ಚಂದಾಗೆ ಬಾಡಿಸ್ಬೇಕು. ಬಾಡಿಸಾದ್ಮೇಲೆ ಒಂಚೂರು ಶುಂಠಿ ಬೆಳ್ಳುಳ್ಳಿದು ಪೇಸ್ಟ್ ಹಾಕ್ಬೇಕು, ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿ ಆಮೇಲೆ ಚಂದಾಗಿ ಇನ್ನೊಂಚೂರು ಬೇಯಿಸಿ ಆಮೇಲೆ ಇದು ಬೇಯಿಸಿರ್ತಾವಲ್ಲ ಚಿಕನ್ ಒಂದು ಅರ್ಧ ಬೇರೆನ ಅದನ್ನ ಬಾಣಲೆ ಒಳಗೆ ಹಾಕ್ಬೇಕು. ಹಾಕಿ ಆದ್ಮೇಲೆ ಚಂದಾಗಿ ಗುರಾಡಿ ಉಪ್ಪು ಅದು ನೋಡಿ ಹಾಕ್ಬೇಕು. ಆಮೇಲೆ ಬೇಸಕರನ್ನ ಹಾಕಿರ್ತಾವ ಮತ್ತೆ ಆಮೇಲೆ ಇದ್ರಾಗೂ ನೋಡಿ ಹಾಕ್ಬೇಕು. ಆಮೇಲೆ ಒಂಚೂರು ಧನಿಯಾ ಪುಡಿ, ಆಮೇಲೆ ಒಂಚೂರು ಕಾಳುಮೆಣಸು ಪುಡಿನೇ ಜಾಸ್ತಿ ಹಾಕ್ಬೇಕು, ಯಾಕೆಂದ್ರೆ ಖಾರ ಹಿಡಿಬೇಕಲ್ಲ ಅದು. ಆಮೇಲೆ ಒಂಚೂರು ಗರಂ ಮಸಾಲ ಹಾಕಿ ಚಂದಾಗಿ ಕೈ ಆಡ್ಬೇಕು. ಅದು ಬೆಂದಾದ್ಮೇಲೆ ಒಂಚೂರು ಇದು ಸೋಯಾ ಸಾಸ್ ಸಿಗ್ತದೆ ನೋಡು, ಸೋಯಾ ಸಾಸ್ ಹಾಕ್ಬೇಕು. ಒಂದು ಅರ್ಧ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮ್ಯಾಲ ನಿಂಬೆಹಣ್ಣು ಹಿಂಡಿ ಇಳಿಸ್ಬಿಟ್ರೆ ಚಿಕನ್ ಪೆಪ್ಪರ್ ಡ್ರೈ ರೆಡಿ. ವಾ ಗಿರ್ಜಿ, ಎಂತ ಚಂದ ಹೇಳಿದಿ. ಎಲ್ಲಿ ಕಲ್ತೆ ಇದನ್ನ ನೀನು? ಹಯ್ಯ ಹುಚ್ಚುಮುಳಿ, ಯೂಟ್ಯೂಬ್ ಮೊಬೈಲ್ನಾಗೆ ಯೂಟ್ಯೂಬ್ ಅಂತ ಐತಲ್ಲ, ಅದ್ರಾಗೆ ಅಡಿಗೆ ಚಾನಲ್ಗಳು ಅದಾವಲ್ಲ, ಅದ್ರಾಗೆ ಬಿಟ್ಟಿರ್ತಾರ ನೋಡು ಅಡಿಗೆ ಎಂತೆಂತ ಬೇಕಾ ಅಂತ ಅಡಿಗೆಗಳು. ನಾನು ನೋಡಿ ಅದನ್ನ ಕಲ್ತದವ. ನಾವೇ ಬೇರೆ ತರ ಮಾಡ್ತಿದ್ವಿ ಒಂಚೂರು, ಇದು ಬೇರೆ ತರ ಇತ್ತ, ಅದಕ್ಕೆ ನೋಡೋಣ ಅಂತ ಒಂದ್ಸರಿ ಹಂಗೆ ಮಾಡಿದೆ. ಭಾಳ ರುಚಿಯಾಗಿ ಬಂದ್ಬಿಡ್ತಂಗೆ. ನಮ್ಮ ಹುಡುಗಂತಂಗೆ ಪೆಪ್ಪರ್ ಡ್ರೈ ಅಂತಂದ್ರೆ ಬಲು ರುಚಿ, ಅವನಂತೂ ಬಿಡೋದೇ ಇಲ್ಲ. ಓಟ ಅವರಿಗೆ ಬೇಕು ಅಂತ ಕುತ್ಕೊಂಡ್ಬಿಡ್ತಾನಂಗೆ. ಹಂಗಾಗಿ ಅದನ್ನೇ ಚಂದ ಮಾಡೋದು ಕಲ್ತು ಇನ್ನೊಂಚೂರು ಏನಾನ ಹಾಕಿ ನಾನೇ ನಂದೇ ಆದಂತ ಹೊಸದಾಗಿ ಮಾಡಿ ಕೊಟ್ಟಿದ್ದೆ. ಹಾಗೆ ಚಾಪರ್ಸ್ಕೊಂಡ್ ತಿಂದಿದ್ರು ಅಪ್ಪ ಮಗ. ಅಯ್ಯೋ ನಮ್ಮ ಅತ್ತೆ ಕಮ್ಮಿನಾ, ನಮ್ಮ ಅತ್ತಿಗೆ ಹಂಗೆ ನಾಲ್ಗೆ ರುಚಿ ಭಾರಿ. ಅಕ್ಕಿ ಅಂತೂ ಬಿಡೋದೇ ಇಲ್ಲ ನೋಡಿ, ಇದನ್ನಂತೂ ಹಂಗೆ ಚಪರ್ಸ್ಕೊಂಡ್ ತಿಂತಾಳೆ. ಹಂಗೆ ಹೇಟ್ ಕಾರ್ ಇದ್ರೂ ಬಿಡೋದಿಲ್ಲ ಅಂತ ಒಂದು ಅನ್ಕೊಂಡಂಗೆ ಹಂಗೆ ನಾಲ್ಗೆ ಇದು ಮಾಡ್ಕೊಂತ ಹೊರಗೆ ಹಾಕ್ಯಂತ ಹಂಗೆ ಚುಮ್ನಾಗಿ ನೀರು ಹಿಡ್ಕೊಂಡು ನೀರು ಕುಡ್ಕೊಂತ ಹಂಗೆ ಹಂಗೆ ಬಾರಿಸ್ತಿರ್ತಂಗೆ ಬಾಯಾಗ ಹಲ್ಲಿದ್ರೇನು ಇಲ್ಲದ್ರೇನು. ಅಯ್ಯೋ ಬಾರಿ ಕತೆ ಬಿಡವ ನಿಮ್ಮ ಅತ್ತಿದ. ಅಲ್ಲೇ ಗಿರ್ಜಿ, ವಾರಕ್ಕೆ 3-4 ಪಟ್ಟು ಮಾಡ್ತಿರಲ್ರಿ ಅವ, ಏನ್ ಬೇಜಾರಾಗೋದಿಲ್ಲೇನೋ ಮಾಡಿ ಮಾಡಿ ಮಾಡಿ? ಹೋಗ ನಿನ್ನ, ನನಗಂತೂ ಮಾಡಿಟ್ಟು ಕುಚ್ಚಿ ಸಾಕಾಗೋಕತ್ತಂಗೆಯ. ಈ ಮುದುಡಿ ಏನು ಬಾಯ್ ಚಪ್ಲನ ಮರಗಿತ್ತಿ ಹಂಗೆ ಹೋಗೋ ಹೊತ್ನಾಗೆ ಚೆನ್ನಾಗಿ ತಿಂದು ಬಾರಿಸಿ ಬಳದು ದಬಾಕ್ ಹೋಗೋಣ ಅನ್ನೋ ಒಂದು ಇದು ನೋಡೋದಕ್ಕೆ. ಈ ಏನು ಚಿಕನ್ನು ಮಟನ್ನು ಅಂತಂದ್ರೆ ಬಿತ್ ಸಾಯ್ತವ ಹಂಗೆಯ.
ಗೂರಾಡೋದ್ನ